ಈಗ ಅದ್ರಲ್ಲಿ ಓರ್ವ ಮೃತಪಟ್ಟಿದ್ದಾನೆ ಅಂತ ಮಾಹಿತಿ ಇದೆ. ಅವರು ಯಾರು ಅನ್ನೋದೇನೋ ಡೀಟೇಲ್ಸ್ ಗೊತ್ತಾಯ್ತಾ ನಿಮ್ಗೆ ಏನಾದ್ರಲ್ಲಿ? ಅದು ಇನ್ನೂ ಮಾಹಿತಿ ಸಿಕ್ಕಿಲ್ಲ ಮೇಡಮ್ ನಮ್ಗೆ. ಹ್ಮ್. ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಗಟ್ಟಲೆ ಜನ ಸೇರಿದೆ. ಹೌದು. ಇದನ್ನ ನೋಡಿದ್ರೆ ಇನ್ನೂ ನಮ್ಗೆ ಅದ್ರದ್ದು ಮಾಹಿತಿ ಸಿಕ್ಕಿಲ್ಲ ಮೇಡಮ್. ಓಕೆ, ಅಂದ್ರೆ ಈಗ ಒಂದು 50 ಜನ ಸಿಕ್ಕಾಕೊಂಡಿರಬಹುದು ಅಂತ ನಿಮ್ಮ ಅಂದಾಜು? ನನ್ನ ಅಂದಾಜು ಮೇಡಮ್. ಓಕೆ, ಸ್ಥಳಕ್ಕೆ ಯಾರಾದ್ರೂ ಬಂದ್ರ ಈಗ ಅಲ್ಲಿ? ಬಂದಿದ್ದಾರೆ, DC ಅವರು ಇದಾರೆ, SP ಅವರು ಇದಾರೆ, ಆಮ್ಯಾಗ ಕಮಿಷನರ್ ಸಾಹೇಬ್ರು ಇದಾರೆ. ಟೋಟಲಿ ನಮ್ಮ ಸಿಬ್ಬಂದಿ ಜನ ಎಲ್ಲ ನಮ್ಮ ಧಾರವಾಡ ಜಿಲ್ಲಾ ಸಿಬ್ಬಂದಿ ಎಲ್ಲ ಇಲ್ಲೇ ಇದೆ. ಫಸ್ಟ್ DC ಅವರೇ ಬಂದಿದ್ದು. ಓಕೆ, ಒಟ್ಟು 6 ಫ್ಲೋರ್ ನ ಕಟ್ಟಡ ಇದಲ್ವಾ? ಹೌದು ಮೇಡಮ್, ಹೌದು ಮೇಡಮ್. ಅಂದ್ರೆ ಕಟ್ಟಡ ಕುಸಿತಾ ಇರುವಂತಹ ದೃಶ್ಯ ನೋಡಿದ್ವಿ, ಸುನಾಮಿ ಅಂತೆ ಧೂಳೆದ್ದಿರುವಂತಹ ದೃಶ್ಯ ಅದು. ಹೌದು ಹೌದು ಮೇಡಮ್, ಹೌದು ಮೇಡಮ್. ನಾವು ಆ ಮೂಮೆಂಟ್ ಅಲ್ಲಿ ಇರ್ಲಿಲ್ಲ ಮೇಡಮ್ ಅವಾಗ. ಅದೇ ನೀವು ಸ್ವಲ್ಪದ್ರಲ್ಲೇ ಬಚಾವಾಗಿದ್ದೀವಿ ಶ್ರೀಕಾಂತ್ ಅವರು. ಹೌದು ಹೌದು ಮೇಡಮ್. ಬಟ್ ಇಂತಹ ಕಟ್ಟಡ ಕುಸಿತ ಪ್ರಕರಣದಲ್ಲಿ ಶ್ರೀಕಾಂತ್ ಅವರೇ ತುಂಬಾ ಬೇಸರವಾಗೋ ಸಂಗತಿ ಏನಂದ್ರೆ, ದುಡ್ಡು ಹಾಕ್ತಾರೆ, ಕಟ್ತಾರೆ, ಏನೋ ಒಂದು ಜುಜುಬಿ ಹಣದ ಆಸೆಗೋಸ್ಕರ ಕಳಪೆ ಕಾಮಗಾರಿ ಮೊರೆ ಹೋಗ್ತಾರೆ, ಎಷ್ಟು ಅಮಾಯಕರು ಬಲಿಯಾಗಿ ಹೋಗ್ತಾರೆ. ಹೌದು ಹೌದು ಮೇಡಮ್, ನಮ್ಮ ಅನಿಸಿಕೆ ಕಳಪೆ ಕಾಮಗಾರಿನೇ ಆಗಿದೆ ಅಂತ ಅನಿಸ್ತಾ ಇದೆ ಮೇಡಮ್. ಬಟ್ ಇಂಥದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಇದ್ ಮಾಡ್ಬೇಕಲ್ವಾ, ರೂಲ್ಸ್ ಮಾಡ್ಬೇಕು, ಆಮೇಲೆ ಕ್ರಮ ಕೈಗೊಳ್ಬೇಕಲ್ವಾ? ಹೌದು ಮೇಡಮ್, ಇದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ಮತ್ತು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು, ನಮ್ಮ ಇವರೆಲ್ಲ ಹೊಣೆ ಆಗ್ತೀವಿ. ಅವರೆಲ್ಲರೂ ಇದನ್ನ ಕರೆಕ್ಟ್ ಕ್ರಮ ತಗೋಬೇಕಂತ ಹೇಳ್ತೇನೆ. ಆಮೇಲೆ ಇನ್ನೊಂದು, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿ ಅಂತಾನೆ ಹೇಳ್ತಾ ಇದ್ರು, ಅವ್ರ ಮಾವ ಅಂತಾನೆ ಹೇಳ್ತಾ ಇದ್ದೀರಾ, ಅವ್ರು ಇಂತ ಬೇಜವಾಬ್ದಾರಿ ತೋರಿದ್ರೆ ಹೇಗೆ ಅಂತ? ಮೇಡಮ್, ಈಗ ರಾಜಕಾರಣನೇ ಬೇರೆ, ಪಾಪ ಅವ್ರಿಗೂ ಮತ್ತು ಬಿಸ್ನೆಸ್ ಅಲ್ಲಿ ಹಳೆ ಮಾವ ಸಂಬಂಧ ಇರ್ಬೇಕಲ್ಲ, ಇರೋದಿಲ್ಲ ಅಲ್ಲ? ಅದು ಹೌದು. ನೀವು ಒಂದು ವಿಷಯ ಹೇಳ್ಬೇಕಂದ್ರೆ, ಈಗ ನಮ್ಮ ಬಾವ ಮೈನ ಎಲ್ಲೋ ಒಂದ್ ಬಿಲ್ಡಿಂಗ್ ಕಟ್ತಿರ್ತಾನೆ, ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ನಾವು ಸಂಬಂಧ ಅನ್ನಕ್ ಆಗಲ್ಲ ಅಲ್ಲ. ಬಟ್ ಈಗ ನಿಮ್ ಬಿಲ್ಡಿಂಗ್ ಅಂತಂದ್ರೆ ನಿಮ್ ಜವಾಬ್ದಾರಿ ಇರತ್ತಲ್ವಾ ನಿಮ್ದು? ಇರ್ಬೇಕು ಮೇಡಮ್. ನೀವ್ ಅಲ್ಲಿ ಹೋಗಿ ಬಂದು ನೋಡ್ಕೊಂಡು, ಒಂದ್ ನಿಮಿಷ, ನೀವು ಹೋಗಿ ಬಂದು ನೋಡ್ಕೊಂಡು ಎಲ್ಲ ಕ್ವಾಲಿಟಿ ಸರಿ ಇದೆಯಾ ಇಲ್ವಾ ಚೆಕ್ ಮಾಡ್ಬೇಕಲ್ವಾ? ಯಾಕಂದ್ರೆ ಆ ಬಿಲ್ಡಿಂಗ್ ಅನ್ನ ನೀವು ಬೇರೆಯವರಿಗೆ ವಾಸಕ್ಕೆ ಕೊಡ್ತೀರಿ, ಬೇರೆಯವರಿಗೆ ಕೆಲಸಕ್ಕೆ ಬಾಡಿಗೆ ಕೊಡ್ತೀರಿ ಅಂತಂದಾಗ ನಿಮ್ ಜವಾಬ್ದಾರಿ ಆಗತ್ತಲ್ವಾ? ಹೌದು ಮೇಡಮ್. ಮುಂದೆ ಕಳಪೆ ಕಾಮಗಾರಿಯಾಗಿ ಎಷ್ಟೊಂದು ಬಿಲ್ಡಿಂಗ್ ಕುಸಿದು ಹೋಗಿದೆ ಅಲ್ವಾ ಬೇರೆ ಬೇರೆ ಕಡೆ? ಅದರಲ್ಲೂ ಬೆಂಗಳೂರಲ್ಲಿ ನೀವು ತುಂಬಾ ನೋಡಿರ್ತೀರಲ್ವಾ ಈ ತರ? ಮೇಡಮ್, ಈ ಬಿಲ್ಡಿಂಗ್ ಬಿದ್ಮೇಲೆ ಗೊತ್ತಾಗಿದ್ದು, ಯಾಕಂದ್ರೆ ಹೊರಗಡೆಯಿಂದ ನೋಡಿದ್ರೆ ಈ ಬಿಲ್ಡಿಂಗ್ ಆ ತರ ಅಲ್ಲ ಅನ್ಸ್ತಿತ್ತು, ಈಗ ನೋಡಿದ್ರೆ ಗೊತ್ತಾಗತ್ತೆ. ಅದೇ ಹೇಳ್ತಾ ಇರೋದು, ಈಗ ಒಬ್ಬರಿಗೆ ಸಂಬಂಧಪಟ್ಟ ಬಿಲ್ಡಿಂಗ್ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಜವಾಬ್ದಾರಿ ನಿಭಾಯಿಸ್ಬೇಕಲ್ವಾ ಅವರು? ಇರ್ಬೇಕು ಅಂತ ಹೇಳ್ತೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಯಾರು ಮಾಲೀಕರಿದ್ದಾರೆ ಅವರು ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿತ್ತು ಅನ್ನುವಂಥದ್ದು. ಹೌದು ಹೌದು ಮೇಡಮ್. ಧನ್ಯವಾದ ಶ್ರೀಕಾಂತ್ ಅವರೇ, ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ. ಇದು ಮಾಜಿ ಕಾರ್ಪೊರೇಟರ್ ಶ್ರೀಕಾಂತ್ ಅವರು TV9 ಜೊತೆ ಮಾತನಾಡಿರುವಂಥದ್ದು. ಏನಂದ್ರೆ, ಕಟ್ಟಡದ ಅಡಿಯಲ್ಲಿ ಸುಮಾರು 50 ಜನ ಸಿಕ್ಕಾಕೊಂಡಿರಬಹುದು ಅನ್ನುವಂಥದ್ದು ಅವರ ಒಂದು ಅಂದಾಜು. ಅವರು ಸ್ವಲ್ಪ ಹೊತ್ತಿನ ಮುಂಚೆಷ್ಟೇ ಊಟಕ್ಕೆ ಹೋಗಿ ಬಂದಿದ್ರು ಅನ್ನುವಂತಹ ಮಾಹಿತಿ. ಹೀಗಾಗಿ ಸ್ವಲ್ಪದ್ರಲ್ಲೇ ಅವರು ಅಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ.